ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗಣೇಶ್ ಅರ್ಕಾಚಾರಿ. ನಾನಿವಾಗ ಬೆಂಗಳೂರಲ್ಲಿದ್ದೀನಿ. ಯಾಕೆ ಅಂತ ಹೇಳಬೇಕಂದ್ರೆ ಒಂದು ಕಾರಣ ಇದೆ. ನಾನು ಯೂಟ್ಯೂಬಲ್ಲಿ ಈಗಾಗಲೇ ಮಹತ್ತರವಾದ ಸಾಧನೆ ಮಾಡಿರೋ ಒಬ್ಬ ವ್ಯಕ್ತಿನ ಭೇಟಿಯಾಗಿ ಬಂದಿದ್ದೀನಿ. ಅವ್ರು ಈಗಾಗಲೇ ಯೂಟ್ಯೂಬಲ್ಲಿ 2 ಗೋಲ್ಡ್ ಬಟನ್ನ ತೊಗೊಂಡಿದ್ದಾರೆ. ಅವರಿಂದ ನಾನು ಮಾರ್ಗದರ್ಶನ ಪಡಿಬೇಕು ಅಂತ ಅಂದ್ಕೊಂಡು ಬ್ಯಾಡಗಿಯಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಸೊ ಇವಾಗ ನಾನು ಅವ್ರ ಮನೇನ ಒಳಗಡೆ ಹೋಗ್ತೀನಿ. ಅಷ್ಟರಲ್ಲೇ ಅವ್ರ ಹೊರಗಡೆ ಏನೇನಿದೆ ಅದನ್ನೆಲ್ಲ ನೋಡ್ಕೊಂಡು ಒಳಗೆ ಹೋಗೋಣ. ದಯವಿಟ್ಟು ಹೋಗೋಣ. ಈಗ ಯೂಟ್ಯೂಬ್ನಲ್ಲಿ ಕಳೆದೊಂದು ದಶಕದಿಂದ ಮಹತ್ತರ ಸಾಧನೆ ಮಾಡಿದ ನಮ್ಮ ಉತ್ತರ ಕರ್ನಾಟಕದ ಮನೆ ಮಗ ದತ್ತ ಬೆನ್ನೂರು ಈಗಾಗಲೇ ಮತ್ತಷ್ಟು ಸಾಧನೆಯ ಹಾದಿಯಲ್ಲಿ ಸಾಗಿದ್ದಾರೆ. ಬನ್ನಿ ಅವರ ಮನೆಯ ಹೋಮ್ ಟೂರ್ ಮಾಡೋಣ. ಹಾಗೆ ಒಂದು ಸಾರಿ ಅವ್ರ ಜೊತೆ ಅವರ ಸಾಧನೆಯ ಹಾದಿ ಎಷ್ಟು ಕಠಿಣವಾಗಿತ್ತು ಅನ್ನೋದನ್ನು ಸಹ ತಿಳಿಯೋಣ. ಅವರ ಮನೆ ಮುಂದೆ ಬರ್ತಿದ್ದಂತೆ ನೋಡಿ ಅವರ ಮೇಕ್ ಯುವರ್ ಓನ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ನಿಂದ ಗಳಿಸಿದ BMW ಕಾರನ್ನು ನೋಡಿದೆ. ಇದು ಎಷ್ಟೋ ಜನರ ಕನಸಾಗಿದೆ. ಇದು ಸಾಧ್ಯವಾಗಿದ್ದು ಯೂಟ್ಯೂಬ್ನಿಂದ ಅನ್ನೋದು ಮಾತ್ರ ವಿಶೇಷ. ಬನ್ನಿ ಇವಾಗ ಅವ್ರ ಮನೆ ಒಳಗೆ ಹೋಗೋಣ. ತುಂಬ ವಿಶಾಲವಾದ ಜಾಗದಲ್ಲಿ ಕಟ್ಟಿರೋ ಸುಂದರವಾದ ಮನೆ ನೋಡೋಕ್ಕೆ ತುಂಬ ಅದ್ಭುತವಾಗಿದೆ. ಒಳಗೆ ಹೋಗ್ತಾ ಇದ್ದಂತೆ ಒಳಗಡೆ ಇಟ್ಟಿರುವ ಹಸಿರು ಗಿಡಗಳು ನಮ್ಮ ಮನಸ್ಸಿಗೆ ಮುದ ನೀಡುತ್ತೆ. ಇದರ ಜೊತೆಗೆ ಮನೆಯ ಗೋಡೆ ಮೇಲೆ ಹಾಕಿರುವ ಅವರ ಮಡದಿ ಹಾಗೂ ಮಕ್ಕಳ ಫೋಟೋಗಳು ಎಲ್ಲರನ್ನ ಸೆಳೆಯುತ್ತೆ. ಕೆಳಗಡೆಯಿಂದ ಮೇಲೆ ಹೋದ ಕೂಡಲೇ ದತ್ತ ಬೆನ್ನೂರವರ ದರ್ಶನ ಆಗಿದ್ದು ಮತ್ತಷ್ಟು ಮನಸ್ಸಿಗೆ ಮುದವನ್ನು ನೀಡಿತು. ನಮ್ಮನ್ನು ನೋಡಿದ ಕೂಡಲೇ ಆರಾಮಿದ್ದೀರಾ ಅಂತ ಕೇಳಿದ ಅವರ ಮೆಲುಧ್ವನಿ ಕೇಳೋಕ್ಕೆ ಚೆಂದ. ಅಲ್ಲದೆ ಕಾಯಕವೇ ಕೈಲಾಸ ಎನ್ನುವ ಹಾಗೆ ಅದಾಗಲೇ ಅವರು ಯೂಟ್ಯೂಬ್ನಲ್ಲಿ ಏನಾದರೂ ಮಾಡಬೇಕು ಎಂದು ಅವರ ಬಳಿ ಮಾರ್ಗದರ್ಶನ ಪಡೆಯಲು ಬಂದಿದ್ದ ಒಬ್ಬ ಹೊಸ ವಿದ್ಯಾರ್ಥಿಗೆ ಯೂಟ್ಯೂಬ್ ತರಬೇತಿಯನ್ನು ನೀಡುತ್ತಾ ಇರುವುದು ಸಹ ಅವರ ಕಾಯಕ ನಿಷ್ಠೆಗೆ ಸಾಕ್ಷಿಯಾಗಿತ್ತು. ಅವರನ್ನು ಸ್ವಲ್ಪ ಮಾತನಾಡಿಸಿದ ನಂತರ ನಾನು ಅವರ ಮೇಕ್ ಯುವರ್ ಓನ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ನಲ್ಲಿ ಮಾಡಿದ ವಿವಿಧ ವಿಡಿಯೋಗಳ ಮಾದರಿಗಳನ್ನು ನೋಡಿದೆ. ಎಲ್ಲವೂ ಅದ್ಭುತವಾಗಿದ್ದವು. ಅವು ಕೇವಲ ಆಟಿಕೆಗಳಲ್ಲ, ಬದಲಾಗಿ ದತ್ತ ಸರ್ ಅವರಿಗೆ ಯೂಟ್ಯೂಬ್ನಲ್ಲಿ ಬದುಕು ಕಟ್ಟಿಕೊಟ್ಟ ಭವಿಷ್ಯದಾತರು ಎಂಬುದು ಸತ್ಯ. ನಮಸ್ಕಾರ ಸ್ನೇಹಿತರೆ, ನಾವಿವಾಗ ಕರ್ನಾಟಕದಲ್ಲಿ 2 ಗೋಲ್ಡ್ ಬಟನ್ ಪಡ್ಕೊಂಡಿರ್ತಕ್ಕಂಥ ಯೂಟ್ಯೂಬರ್ನ ಭೇಟಿಯಾಗಿ ಹೋಗೋಣ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ತಾವು? ಚೆನ್ನಾಗಿದ್ದೀನಿ ಸರ್. ಸರ್ ನಾನು ಗಣೇಶ್ ಅಂತ ಬೆಳಗಿಂದ ಬಂದಿದ್ದೀನಿ. ನಿಮ್ಮ ಹತ್ರ ಮಾರ್ಗದರ್ಶನ ತಗೊಳ್ಳೇಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮಿಂದ ಕಲಿಯೋದು ತುಂಬ ಇದೆ. ದಯವಿಟ್ಟು ನಮಗೆ ಕಲಿಸ್ತೀರಿ ಖಂಡಿತ. ಅನ್ನೋ ನಂಬಿಕೆ ಇದೆ ಸರ್. ಖಂಡಿತ ಸರ್, ಖಂಡಿತ.